ಎಫೆಸ ಬರೆದ ಪುಸ್ತಕ 4ನೇ ಅಧ್ಯಾಯ 1-3. ನೀವು ಸೂಪರ್, ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಮಗನೇ, ಸಹೋದರ ಸಹೋದರಿ, ಇಲ್ಲಿ ಭಕ್ತನಾದಂಥ ಪೌಲನು ಎಫೆಸ ಸಭೆಗೆ ಬರಿತಾ ಇದ್ದಾನೆ. ನೀವು ಪೂರ್ಣ ವಿನಯದಿಂದ, ಅಂದರೆ ಪೂರ್ಣ ತಗ್ಗಿಸುವಿಕೆಯಿಂದ, ಪೂರ್ಣ ದೀರ್ಘ ಶಾಂತಿಯಿಂದ, ಸಾತ್ವಿಕತ್ವದಿಂದ ನೀವು ಒಬ್ರಿಗೊಬ್ರು ನಡ್ಕೋಬೇಕು, ಒಬ್ರಿಗೊಬ್ರು ಸಹಿಸ್ಕೋಬೇಕಂತೇಳಿ ಪೌಲನು ಎಫೆಸ ಸಭೆಗೆ ಈ ವಾಕ್ಯಗಳನ್ನು ಬರಿತಾ ಇದ್ದಾನೆ. ಅದಕ್ಕೆ ತಗ್ಗಿಸ್ಕೊಳ್ಳೋದ್ರಲ್ಲಿ ಎಂಥ ಶಕ್ತಿ ಇದೆ, ತಗ್ಗಿಸ್ಕೊಳ್ಳೋದ್ರಲ್ಲಿ ಎಂಥ ಆಶೀರ್ವಾದ ಇದೆ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ತೇನೆ. ಒಂದು ಸಾರಿ ಒಂದು ದೊಡ್ಡ ಸಿಟಿ, ಒಂದು ದೊಡ್ಡ ಪಟ್ಟಣದಲ್ಲಿ ಒಂದು ದೊಡ್ಡ ಗೂಡ್ಸ್ ಲಾರಿ ಎಲ್ಲ ಸಾಮಾನ ಏರ್ಕೊಂಡು ಆ ಸಿಟಿಯಲ್ಲಿ ಹೋಗ್ತಾ ಇದೆ, ಆ ಪಟ್ಟಣದಲ್ಲಿ ಹೋಗ್ತಾ ಇದೆ. ಮೇಲೆಲ್ಲ ಆ ಒಂದೇನದಲ್ಲ, ಆ ಲಾರಿಯಲ್ಲಿ ಮೇಲೆಲ್ಲ ಸಾಮಾನುಗಳನ್ನ ಏರಿಕೊಂಡು ಆ ಒಂದು ಪಟ್ಟಣದಲ್ಲಿ ಹೋಗ್ತಾ ಇದೆ. ಹೋಗ್ತಿರ್ಬೇಕಾದ್ರೆ ಆ ಲಾರಿ ಮೇಲೆ ತುಂಬಾ ಸಾಮಾನುಗಳು ಎತ್ತರದಲ್ಲಿ ಅದ್ರ ಮೇಲೆ ತುಂಬಿರೋದ್ರಿಂದ ಅದು ಹೋಗ್ತಾ ಹೋಗ್ತಾ ಏನಾಗಿದೆ ಅಂದರೆ ಒಂದು ಬ್ರಿಡ್ಜ್ ಬಂದಿದೆ. ಆ ಬ್ರಿಡ್ಜ್ ಹತ್ರ ಒಳಗಡೆ ಹೋಗುವಾಗ ಏನಾಗಿದೆ, ಆ ಲಾರಿ ಮೇಲೆ ತುಂಬಾ ಸಾಮಾನು ಎತ್ತರದಲ್ಲಿ ಆ ಲಾರಿ ತುಂಬ ಒಟ್ಟಿದ್ರಿಂದ ಆ ಬ್ರಿಡ್ಜ್ ಒಳಗಡೆ ಹೋಗೋಕ್ಕಾಗಿಲ್ಲ, ಅಲ್ಲೇ ಸಿಕ್ಕಾಕೊಂಡಿದೆ. ಅದು ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಹೋಗೋಕ್ಕಾಗದೆ ಹಿಂದಕ್ಕೆ ಹೋಗೋಕ್ಕಾಗದೆ ಅಲ್ಲೇ ಸಿಕ್ಕಾಕೊಂಡಿದೆ. ಅದು ಹಂಗೆ ಸಿಕ್ಕಾಕೊಂಡಿದ್ದಕ್ಕೆ ಅದ್ರ ಹಿಂದೆ ತುಂಬ ಬಸ್ಗಳು ನಿಂತ್ಕೊಂಡಿದೆ, ಲಾರಿಗಳು ನಿಂತ್ಕೊಂಡಿದೆ, ಆಟೋಗಳು ನಿಂತ್ಕೊಂಡಿದೆ, ಬೈಕ್ಗಳು ನಿಂತ್ಕೊಂಡಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಆ ಸಂದರ್ಭದಲ್ಲಿ 1 ತಾಸು ಆದರೂ ಕೂಡ ಆ ಲಾರಿ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಅಧಿಕಾರಿಗಳು ಬಂದು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಒಂದು ಲಗೇಜಿಂದ, ಆ ಸಾಮಾನಿಂದ ಆ ಬ್ರಿಡ್ಜ್ ಒಳಗಡೆ ಸಿಕ್ಕಾಕೊಂಡು ಲಾರಿ ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಂಡಿದೆ. 1 ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು, 4 ತಾಸಾಯ್ತು. ಅಧಿಕಾರಿಗಳು ಏನಾದರೂ ಪ್ಲಾನ್ ಮಾಡಿ ಈ ಲಾರಿನ ಮುಂದಕ್ಕೆ ಹೋಗಂಗೆ ಮಾಡಬೇಕು, ಟ್ರಾಫಿಕ್ ಜಾಮ್ ಆಗಿದೆ, ಅನೇಕರಿಗೆ ತೊಂದರೆ ಆಗಿದೆ ಅಂತ ಆಲೋಚನೆ ಮಾಡಿ, ಅಥವಾ ಇನ್ನೊಂದು ಲಾರಿನ ತಂದು ಇದ್ರಾಗಿರೋ ಸಾಮಾನು ಅದ್ರಾಗ ಶಿಫ್ಟ್ ಮಾಡಿ ಆದರೂ ಈ ಲಾರಿನ ಮುಂದಕ್ಕೆ ಹೋಗಂಗೆ ಮಾಡ್ಬೇಕಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ 4 ಗಂಟೆಗೆ ಪಕ್ಕದಲ್ಲಿ ಒಂದು ಕಾಲೇಜ್ ಇದೆ. ಕಾಲೇಜ್ ಕರೆಕ್ಟ್ 4 ಗಂಟೆಗೆ ಬಿಟ್ಟಿದೆ. 4 ಗಂಟೆ ಕಾಲೇಜ್ ಬಿಟ್ಟು ಕೂಡಲೇ ಒಬ್ಬ ಯವನಸ್ಥ ಕಾಲೇಜ್ ಹುಡುಗ ಕಾಲೇಜಿಂದ ಬಂದು ಅಲ್ಲಿ ನಡೆಯುವಂಥ ಪರಿಸ್ಥಿತಿ, ಆ ಲಾರಿ ಸಿಕ್ಕಾಕೊಂಡಿರೋದು ಬ್ರಿಡ್ಜ್ ಅಡಿಗೆ ನೋಡಿ ಆ ಲಾರಿ ಡ್ರೈವರ್ ಹತ್ರ ಬಂದು ಹೇಳ್ತಾನೆ, ನಾನು 5 ನಿಮಿಷದಲ್ಲಿ ನಿಮ್ಮ ಲಾರಿ ಮುಂದಕ್ಕೆ ಹೋಗ ನಾನು ಮಾಡ್ತೀನಿ ಅಂತ ಅಂದಿದ್ದಾನೆ. ಅದಕ್ಕೆ ಆ ಲಾರಿ ಡ್ರೈವರ್ ಪಕ್ಕ ನಗುತ್ತಾ, ನಾವೇ 4 ತಾಸಿಂದ ಒದ್ದಾಡ್ತಾ ಇದ್ದೀವಿ, ತಲೆ ಕಡಿಸ್ಕೊಳ್ತಾ ಇದ್ದೀವಿ, ಅಧಿಕಾರಿಗಳೆಲ್ಲ ಬಂದು ಅವರೆಲ್ಲ ತಲೆ ಕಡಿಸ್ಕೊಳ್ತಾ ಇದ್ದಾರೆ, ಲಾರಿ ಮುಂದಕ್ಕೆ ಹೆಂಗು ಹೋಗಂಗೆ ಮಾಡ್ಬೇಕಂತ ನಾವೆಲ್ಲ ತಲೆ ಕಡಿಸ್ಕೊಂಡ್ರೆ ಆಗಿಲ್ಲ, ನೀನು ಇವಾಗ 5 ನಿಮಿಷದಲ್ಲ ಲಾರಿ ಮುಂದೆ ಹೋಗಂಗೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದು ಹೆಂಗಂದಾರ? ಅಣ್ಣ 5 ನಿಮಿಷ ಇರೋಣ, ನಾನು ಏನು ಮಾಡ್ತೀನಿ ಅಂತೇಳಿ ಆ ಹುಡುಗ ಏನು ಮಾಡೋಣ ಅಂದರೆ ಆ ಲಾರಿಯ ಎಲ್ಲ ಗಾಲಿಗಳಲ್ಲಿರುವಂಥ ಏನದು ಆ ಗಾಳಿನ ಏನು ಮಾಡ್ಯಾನ, ತೆಗೆದಾನ, ಒಂದು ಅರ್ಧ ಗಾಳಿನ ತೆಗೆದಾನ. ಅವಾಗ ಅದಕ್ಕೆ ಸಿಕ್ಕೊಂಡಿತ್ತು ಅಲ್ವಾ, ಆ ಬ್ರಿಡ್ಜಿಗೆ ಸಿಕ್ಕೊಂಡಿತ್ತಲ್ಲ ಲಾರಿ, ಸ್ವಲ್ಪ ಡೌನ್ ಆಗಿದೆ, ಇನ್ನು ಸ್ವಲ್ಪ ಗಾಳಿ ತೆಗೆದಾನ, ಇನ್ನು ಸ್ವಲ್ಪ ಡೌನ್ ಆಗಿದೆ. ಅವಾಗ ಡ್ರೈವರ್ಗೆಲ್ಲ ನಾನು ಸ್ಟಾರ್ಟ್ ಮಾಡಿ ಮುಂದೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದಾನೆ, ಮುಂದೆ ಹೋಗಿದೆ ಲಾರಿ ಯಾವಾಗ ಮುಂದೆ ಹೋಗಿದೆ, ಅದು ಡೌನ್ ಆದಾಗ, ಅದು ತಗ್ಗಿಸ್ಕೊಂಡಾಗ, ಅದು ಸ್ವಲ್ಪ ಕೆಳಗೆ ಹೋದಾಗ, ಮಗನೇ, ಸಹೋದರ ಸಹೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು, ಈ ಉದಾಹರಣೆ ಮೂಲಕ ಪರಿಶುದ್ಧಾತ್ಮ ದೇವರು ನಿನಗೆ ಮಾತಾಡ್ತಾನೆ. ನೀವು ತಗ್ಗಿಸಿಕೊಳ್ಳುವಾಗ ಆಶೀರ್ವದಿಸಲ್ಪಡ್ತಾ ಇದ್ದೀರಿ. ನೀವು ತಗ್ಗಿಸಿಕೊಳ್ಳುವಾಗ ನಿಮಗೆ ಮಾತ್ರ ಆಶೀರ್ವಾದ ಅಲ್ಲ, ನಿಮ್ಮ ಮೂಲಕ ಅನೇಕರು ಆಶೀರ್ವದಿಸಲ್ಪಡ್ತಾ ಇದ್ದೀರಿ.
ನೀವು ತಗ್ಗಿಸ್ಕೊಳ್ಳುವಾಗ ನೀವು ಇರುವ ಸ್ಥಿತಿಯಲ್ಲಿ ಇರಲ್ಲ, ನೀವು ಇನ್ನೊಂದು ಸ್ಥಿತಿಗೆ ಹೋಗ್ತಾ ಇದ್ದೀರಿ, ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದ್ದೀರಿ. ನೀವು ತಗ್ಗಿಸಿಕೊಳ್ಳುವಾಗ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನೀವು ತಗ್ಗಿಸಿಕೊಳ್ಳುವಾಗ ನೀವು ಅಭಿವೃದ್ಧಿ ಆಗ್ತಾ ಇದ್ದೀರಿ. ಇಲ್ಲೂ ಮಾತಾಡ್ತೀನಿ, ನೀವು ತಗ್ಗಿಸಿಕೊಳ್ಳುವಾಗ ದೊಡ್ಡ ದೊಡ್ಡ ಜನ ಬಂದು, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ನಿಮ್ಮ ಜೊತೆ ಸ್ನೇಹ ಬೆಳೆಸ್ತಾರೆ, ಸಂಬಂಧಗಳನ್ನು ಬೆಳೆಸ್ತಾರೆ. ಇದು ತಗ್ಗಿಸುವಿಕೆಗಿರುವಂತ, ಇದು ತಗ್ಗಿಸುವಿಕೆಗಿರುವ ತಾಕತ್ತು. ಮಾತಾಡ್ತೀನಿ, ನೀವು ತಗ್ಗಿಸಿಕೊಳ್ಳುವಾಗ ಮನುಷ್ಯರು ನಿಮ್ಮನ್ನು ಗಮನಿಸ್ತಾರೆ. ಆಮೇಲೆ ಬರಲಿಲ್ಲ, ಮನುಷ್ಯರು ನಿಮ್ಮನ್ನು ಕರುಣಿಸ್ತಾರೆ, ದೇವರು ಕೂಡ ನಿಮ್ಮನ್ನು ಕರುಣಿಸ್ತಾರೆ. ಮಗನ ಮಗಳೇ, ಸೋದರ ಸೋದರಿ, ಬಹಳ ಜನರಲ್ಲಿ ತಗ್ಗಿಸುವಿಕೆ ಇಲ್ಲದೆ ಗಂಡ ಹೆಂಡತಿಗೆ ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಅನೇಕರಲ್ಲಿ ತಂದೆ ಮಕ್ಕಳಿಗೆ ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಅಣ್ಣ ತಮ್ಮಂದರಿಗೆ ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಬಂಧುಗಳಿಗೆ ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಈ ಮನೆಯವ್ರಿಗೆ ಆ ಮನೆಯವ್ರಿಗೆ ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಪಾಸ್ಟರಿಗೂ ವಿಶ್ವಾಸಿಗಳು ಆಗ್ತಾ ಇಲ್ಲ. ತಗ್ಗಿಸುವಿಕೆ ಸ್ವಭಾವ ಇಲ್ಲದೆ ಫ್ರೆಂಡ್ಸ್ಗೂ ಸ್ನೇಹಿತರಿಗೂ ಆಗ್ತಾ ಇಲ್ಲ. ಮಗನ ಮಗಳೇ, ಸಹೋದರ ಸಹೋದರಿ, ಇವರೆಲ್ಲರೂ ಒಬ್ರಿಗೊಬ್ರಿಗೆ ದೂರ ಆಗ್ಲಿಕ್ಕೆ ಕಾರಣ, ಒಬ್ರಿಗೊಬ್ರು ಆಗದಂಗೆ ಆಗ್ಲಿಕ್ಕೆ ಕಾರಣ, ಒಬ್ರಿಗೆ ಮೇಲೆ ಒಬ್ರಿಗೆ ದ್ವೇಷ ಬರಲಿಕ್ಕೆ ಕಾರಣ ಏನಿಲ್ಲ, ತಗ್ಗಿಸುವಿಕೆ ಇಲ್ಲ. ಇವತ್ತು ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಹೇಳೋದು, ನೀನು ತಗ್ಗಿಸ್ಕೊಳ್ಳಿಕ್ಕೆ ರೆಡಿ ಆದ್ರೆ, ಆಮೇಲೆ ಬರಲಿಲ್ಲ, ನೀವು ತಗ್ಗಿಸ್ಕೊಳ್ಳಿಕ್ಕೆ ರೆಡಿ ಆದರೆ, ನೀವು ತಗ್ಗಿಸ್ಕೊಳ್ಳಿಕ್ಕೆ ರೆಡಿ ಆದರೆ, ನೀವು ತಗ್ಗಿಸ್ಕೊಳ್ಳಿಕ್ಕೆ ರೆಡಿ ಆದರೆ, ನೀವು ತಗ್ಗಿಸ್ಕೊಳ್ಳಿಕ್ಕೆ ರೆಡಿ ಆದರೆ, ನಿಮ್ಮ ತಂದೆ ತಾಯಿಗಳು ನೀವು ಇಷ್ಟ ಆಗ್ತೀರಿ, ನಿಮ್ಮ ಗಂಡನಿಗೆ ನೀವು ಇಷ್ಟ ಆಗ್ತೀರಿ, ನಿಮ್ಮ ಮೇಲಾಧಿಕಾರಿಗೆ ನೀವು ಇಷ್ಟ ಆಗ್ತೀರಿ, ನಿಮ್ಮ ಬಂಧುಗಳಿಗೆ ಇಷ್ಟ ಆಗ್ತೀರಿ, ನಿಮ್ಮ ಸ್ನೇಹಿತರಿಗೆ ಇಷ್ಟ ಆಗ್ತೀರಿ, ನಿಮ್ಮ ಪಾಸ್ಟರಿಗೆ ಇಷ್ಟ ಆಗ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರಿಗೆ ನೀವು ಇಷ್ಟ ಆಗುತ್ತೀರಿ. ಒಂದ್ಸಾರಿ ಯೂಟ್ಯೂಬಲ್ಲಿ ವಾಕ್ಯ ನೋಡಿ ಒಬ್ಬ ಬ್ರದರ್ ಫೋನ್ ಮಾಡಿದ್ದಾರೆ. ಸಾರ್, ನಿಮ್ಮ ವಾಕ್ಯ ನೋಡ್ತಾ ಇದ್ದೆ, ಫೋನ್ ನಂಬರ್ ಇತ್ತು, ನಿಮ್ಮ ಹತ್ರ ಮಾತಾಡಿ ಪ್ರೇಯರ್ ಮಾಡಿಸ್ಕೋಬೇಕಂತ ಫೋನ್ ಮಾಡಿ. ನಂದು ಏನು ಬ್ರದರ್ ನಿಮ್ಮ ಸಮಸ್ಯೆ? ಸಾರ್, ನಾನು ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಾರ್, ನನಗೆ 60,000 ಸಂಬಳ ಕೊಡ್ತಾ ಇದ್ದಾರೆ ಸಾರ್. ಆದರೆ ಆ ಸಂಬಳ ಬರುವಾಗ ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ನಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಾ ಇದೆ, ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಆ ಉದ್ಯೋಗ ಇರೋದಕ್ಕೆ, ಆ ಜಾಬ್ ಇರೋದಕ್ಕೆ ನನ್ನ ಕುಟುಂಬ ಆಯಾಗಿ ನಡೀತಾ ಇತ್ತು ಸರ್. ನನ್ನ ಕುಟುಂಬಕ್ಕೆ ಆಧಾರವಾಗಿರುವಂಥ, ನನ್ನ ಕುಟುಂಬಕ್ಕೆ, ನನ್ನ ಜೀವನಕ್ಕೆ ಆಧಾರವಾಗಿರುವಂಥ ಆ ಜಾಬ್ ನಾನು ಕಳ್ಕೊಂಡಿದ್ದೀನಿ ಸರ್. ನನ್ನ ಕೆಲಸದಲ್ಲಿ ನಾನು ಏನೋ ಒಂದು ಮೇಜರ್ ತಪ್ಪು ಮಾಡಿದ್ರಿಂದ, ಆ ಕೆಲಸದಲ್ಲಿ ನಾನು ಏನೋ ಒಂದು ಮಿಸ್ಟೇಕ್ ಮಾಡಿದ್ರಿಂದ ಮೇಲಾಧಿಕಾರಿಗಳಿಗೆ ಕೋಪ ಬಂದು, ಸಿಟ್ಟು ಬಂದು ನನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸರ್. ಮುಖದ ಮೇಲೆ ನನ್ನ ಪತ್ರ ಬಿಸಾಕಿ, ನಾಳೆಯಿಂದ ನೀನು ಕೆಲಸಕ್ಕೆ ಬರಂಗೇ ಇಲ್ಲ, ನನಗೆ ಮುಖ ಕೂಡ ತೋರಿಸ್ಬೇಡ, ಹೋಗ್ಬಿಡ ಅಂತ ಹೇಳಿದ್ದಾರೆ ಸರ್. ಮನೆಗೆ ಬಂದಿದ್ದಾನಂತೆ ಕೆಲಸದ, ಅಯ್ಯೋ ಏನು ಮಾಡೋದು ಇವಾಗ, ಅಂತ ಒಳ್ಳೆ ಜಾಬ್ ಕಳ್ಕೊಂಡ್ಬಿಟ್ಟೆ, ನಾನು ಹೇಳ್ತೀನಿ ಹೆಂಗೆ ಸಾಕಲಿ, ಮಕ್ಕಳು ಹೆಂಗೆ ಸಾಕಲಿ, ಕುಟುಂಬ ಹೆಂಗೆ ಮುನ್ನಡೆಸಲಿ, ನನ್ನ ಜೀವನಕ್ಕೆ ಆಧಾರವಾಗಿದ್ದಂಥ ಆ ಒಂದೇ ಒಂದು ಜಾಬ್ ಕೂಡ ಕಳ್ಕೊಂಡಿನಲ್ಲ, ಏನು ಮಾಡಬೇಕು ತೋಚದಂಥ ಪರಿಸ್ಥಿತಿ. ಈ ರೀತಿ ಚಿಂತೆಯಲ್ಲಿರುವಾಗ ನನ್ನ ವಾಕ್ಯ ಹೋಗಿದ್ದು ಯೂಟ್ಯೂಬಲ್ಲಿ, ಭಯಪಡಬೇಡ, ನಾನು ನಿನ್ನ ಪಕ್ಷ ಕಾರ್ಯ ಮಾಡ್ತೇನೆ. ಆ ಮೆಸೇಜ್ ನೋಡ್ತಾ ನೋಡ್ತಾ ಆತನ ನಂಬಿಕೆ ಬಂದು, ಈ ವಾಕ್ಯ ನನಗೆ ಮಾತಾಡ್ದಂಗಿದೆ, ಪಾಸ್ಟರ್ ವಾಕ್ಯ ನನಗೆ ಹೇಳ್ದಂಗಿದೆ. ಯಾಕೆ ಕಳ್ಕೊಂಡಂಥ ಜಾಬ್ ದೇವ್ರು ಕೊಡಲ್ಲ, ಕೊಟ್ಟೇ ಕೊಡ್ತಾನೆ ಅಂತೇಳಿ ಪ್ರೇಯರ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಫೋನ್ ಮಾಡಿದ್ದಾನೆ. ಸಾರ್, ನಿಮ್ಮ ವಾಕ್ಯ ಕೇಳುವಾಗ ನನ್ನ ನಂಬಿಕೆ ಬಂದಿದೆ, ಕಳ್ಕೊಂಡಂಥ ಜಾಬ್ ಮತ್ತೆ ದೇವ್ರು ಕೊಡ್ತಾನೆ ಅಂತ.
ನಾನಂದಿನಿ, ಏನು ಹೆದರಬೇಡ್ರಿ ಬ್ರದರ್, ಪ್ರೇಯರ್ ಮಾಡೋಣ, ನಾನು ಪ್ರೇಯರ್ ಮಾಡ್ತೀನಿ, ನೀವು ಪ್ರೇಯರ್ ಮಾಡಿರಿ ಅಂತಂತೇಳಿ ಪ್ರೇಯರ್ ಮಾಡಿದ್ದೀನಿ. ಪ್ರೇಯರ್ ಮಾಡಿದ ನಂತರ ಆತನು ಕೂಡ ದಿನ ಸಂಜೆ ಮೊಣಕಲಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತ, ದೇವಾ ಕಳ್ಕೊಂಡಂಥ ಜಾಬ್ ಮತ್ತೆ ವಾಪಸ್ ಕೊಡಪ್ಪ, ಕಳ್ಕೊಂಡಂಥ ಜಾಬ್ ಮತ್ತೆ ನನಗೆ ಸಿಗಲಪ್ಪ ಅಂಥೇಳಿ ದೇವ್ರ ಮುಂದೆ ಭಾರದಿಂದ ಪ್ರೇಯರ್ ಮಾಡಿದ್ದಾನೆ. ಪ್ರೇಯರ್ ಮಾಡಿದ ನಂತರ ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಆತನಿಗೆ ಒಂದು ಆಲೋಚನೆ ಬಂದಿದೆ. ಆಲೋಚನೆ ಬಂದು ತನ್ನ ಮೊಬೈಲಿಂದ ತನ್ನ ಮೊಬೈಲ್ ತಕ್ಕೊಂಡು ತನ್ನ ಮೇಲಾಧಿಕಾರಿಗೆ ಮೆಸೇಜ್ ಕಳಿಸ್ತಾ ಇದ್ದಾನೆ ಫೋನಲ್ಲಿ. ಸಾರ್, ಎಕ್ಸ್ಟ್ರೀಮ್ಲಿ ಸಾರಿ ಸಾರ್, ನನ್ನಿಂದ ತಪ್ಪಾಗಿದೆ ಸಾರ್, ಇನ್ಮೇಲೆ ಆಗದಂಗೆ ನಾನು ನೋಡ್ಕೊತೀನಿ ಸಾರ್, ದಯಮಾಡಿ ನನ್ನ ಕ್ಷಮಿಸಿ ಸಾರ್. ಮೆಸೇಜ್ ಹಾಕಿದ್ದಾನೆ, ಮೆಸೇಜ್ ಹೋಗಿದೆ ಮೇಲಾಧಿಕಾರಿಗೆ, ಮೆಸೇಜ್ ನೋಡಿದ್ದಾನೆ, ರಿಪ್ಲೈ ಏನು ಬಂದಿಲ್ಲ, ಉತ್ತರ. ಎರಡನೇ ದಿನ ಮತ್ತೆ ಮೆಸೇಜ್ ಕಳಿಸಿದ್ದಾನೆ, ಸಾರ್ ಎಕ್ಸ್ಟ್ರೀಮ್ಲಿ ಸಾರಿ ಸಾರ್, ಇನ್ಮೇಲೆ ಹಂಗಾಗ್ದಂಗೆ ನಾನು ನೋಡ್ಕೊತೀನಿ, ದಯಮಾಡಿ ಇದೊಂದು ಸಾರಿ ಕ್ಷಮಿಸಿ. ಎರಡನೇ ದಿನ ಮೆಸೇಜ್ ಕಳಿಸಿದ್ದಾನೆ, ಮೆಸೇಜ್ ಹೋಗಿದೆ ಮೇಲಾಧಿಕಾರಿಗೆ, ಅವತ್ತು ಕೂಡ ಏನು ರಿಪ್ಲೈ ಬಂದಿಲ್ಲ. ಮತ್ತೆ ಮೂರನೇ ಸಾರಿ ಮತ್ತೆ ಮೆಸೇಜ್ ಕಳಿಸಿದ್ದಾನೆ, ಸಾರ್ ಎಕ್ಸ್ಟ್ರೀಮ್ಲಿ ಸಾರಿ ಸಾರ್, ಇನ್ಮೇಲೆ ಹಂಗಾಗ್ದಂಗೆ ನೋಡ್ಕೊತೀನಿ ಸರ್, ದಯಮಾಡಿ ಇದೊಂದು ಸಾರಿ ಕ್ಷಮಿಸಿ. ಮೂರನೇ ಸಾರಿ ಮೆಸೇಜ್ ಹೋಗಿದೆ. ಮೂರನೇ ಸಾರಿ ಮೆಸೇಜ್ ಹೋದ್ಮೇಲೆ ಮೇಲಾಧಿಕಾರಿಯಿಂದ ಮತ್ತೊಂದು ರಿಪ್ಲೈ ಮೆಸೇಜ್ ಬಂದಿದೆ, ನಾಳೆಯಿಂದ ಕೆಲಸಕ್ಕೆ ಬಾ. ಇದು ತಗ್ಗಿಸುವಿಕೆಗಿರುವ ತಾಕತ್ತು. ಒಂದು ಮಾತೇ ಬೇಡ, ಒಂದೊಂದು ಸಾರಿ ನಾವು ಅಧಿಕಾರಿಗಳ ಮುಂದೆ ತಗ್ಗಿಸ್ಕೊಳ್ಳುವಾಗ ಅಧಿಕಾರಿಗಳ ಮನಸ್ಸು ಕರಿಗೆ ಅಧಿಕಾರಿ ಹೇಳ್ತಾನೆ, ನಾಳೆಯಿಂದ ನೀನು ನನಗೆ ಅಸಿಸ್ಟೆಂಟ್ ಆಗಿರು, ನಾಳೆಯಿಂದ ನೀನು ನನಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರು. ಒಂದೊಂದು ಸಾರಿ ಆ ಕಂಪ್ನಿ ಓನರ್ಗಳಾಗ್ತಾರೆ, ನಾಳೆ ನಿನ್ನ ತಗ್ಗಿಸುವಿಕೆ ನೋಡಿ ಹೇಳ್ತಾರೆ, ಅವ್ರ ಮನಸ್ಕರಿಗೆ ಹೇಳ್ತಾರೆ, ಈ ಕಂಪ್ನಿಗೆ ನೀನು ಮ್ಯಾನೇಜರ್ ಆಗಿರು, CEO ಆಗಿರು. ಒಂದೊಂದು ಸಾರಿ ನೀವು ಅಧಿಕಾರಿಗಳ ಮುಂದೆ ತೆಗೆಸ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಈ ಜವಾಬ್ದಾರಿ ನೀನ್ ತಕ್ಕೋ, ಆ ಜವಾಬ್ದಾರಿ ನೀನ್ ತಕ್ಕೋ, ಈ ಹಣದ ಜವಾಬ್ದಾರಿ ನೀನ್ ತಕ್ಕೋ, ಈ ಬಿಸ್ನೆಸ್ ನೀನೇ ನೋಡ್ಕೋ. ತಗ್ಗಿಸಿಕೊಳ್ಳುವಾಗ ಅಧಿಕಾರಿಗಳ ಮನಸ್ಸು ಕರಿಗೆ ಆ ರಾಜಕೀಯ ವ್ಯಕ್ತಿನೇ, ಆ ಅಧಿಕಾರಿನೇ, ಆ ಹಿರಿಯರೇ ನಿಮ್ಮನ್ನ ಮೇಲೆ ಎತ್ತುವವರಾಗಿದ್ದಾರೆ. ಮಗನಿ ಮಗಳೇ ಸೋದರ ಸೋದರಿ ಒಂದು ಮಾತು ಹೇಳ, ಒಂದೊಂದು ಸಾರಿ ಈ ಪೋಸ್ಟು, ಈ ಅಧಿಕಾರ, ಈ ಸ್ಥಾನ, ಈ ಹಣ, ಈ ಹೆಸರು, ಈ ಕೀರ್ತಿ ನಾವು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಒಂದು ಮಾತು ಹೇಳ್ತೀನಿ, ತಗ್ಗಿಸುವಿಕೆ ಒಂದೇ ನಿಮ್ಮಲ್ಲಿ ಕಾಣಿಸಿದರೆ, ದೀನ ಸ್ವಭಾವ ಒಂದೇ ನಿಮ್ಮಲ್ಲಿ ಕಾಣಿಸಿದರೆ, ವಿನಯ ನಿಮ್ಮಲ್ಲಿ ಕಾಣಿಸಿದರೆ, ಹಲ್ಲೆಲೂಯ, ಈ ಹಣ, ಈ ಆಸ್ತಿ, ಈ ಹೆಸರು, ಈ ಕೀರ್ತಿ, ಈ ಪೋಸ್ಟ್ ಅವೇ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಕೀರ್ತನೆ 23:6 ದಾವೀದನು ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಾನು ಹುಡುಕೊಂಡು ಹೋಗಲಿಲ್ಲ, ಆ ಆಶೀರ್ವಾದಗಳೇ ನನ್ನನ್ನು ಹುಡುಕೊಂಡು ಬಂದಿದೆ. ಪಕ್ಕದವ್ರು ನೋಡಿ ಹೇಳ್ರಿ, ಅಕ್ಕ, ಅಣ್ಣ, ಬ್ರದರ್, ಸಿಸ್ಟರ್, ತಗ್ಗಿಸ್ಕೋ. ನೀನ್ ತಗ್ಗಿಸ್ಕೊಂಡ್ರೆ ಆಶೀರ್ವಾದನ ನೀನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಆಶೀರ್ವಾದಗಳೇ ನಿಮ್ಮನ್ನ ಹುಡುಕೊಂಡು ಬರ್ತವೆ. ಮಗನಿ ಮಗಳೇ, ಸೋದರಿ, 44ನ ಮನೆಯಲ್ಲಿ ಯೋಸೇಫನ್ನು ತೆಗೆಸ್ಕೊಂಡಿದ್ದಾನೆ. 44ನ ಮನೆಯಲ್ಲಿ ಯೋಸೇಫನ್ನು ತೆಗೆಸ್ಕೊಂಡಿದ್ದಾನೆ. ಏನಾಯ್ತು ಕೇಳು, 44ನ ಮನೆಯಲ್ಲಿ ಯೋಸೇಫನ್ನು ತೆಗೆಸ್ಕೊಂಡಿದ್ದಕ್ಕೆ 44 ಯೋಸೇಫನ್ನು ಕರೆದು ಹೇಳ್ತಾನೆ, ಇವತ್ತಿನಿಂದ ಈ ಮನೆಗೂ ಇಡೀ ನನ್ನ ಆಸ್ತಿಯ ಮೇಲೆ ನಿನ್ನನ್ನ ಅಧ್ಯಕ್ಷನಾಗಿ ನೇಮಿಸಿದ್ದೇನೆ. ಹಲ್ಲೆಲೂಯಾ. ಏನಂತೆ? ಮನೆಯ ಮೇಲೆ, ಇಡೀ ಆಸ್ತಿಯ ಮೇಲೆ ನಿನ್ನನ್ನು ಅಧ್ಯಕ್ಷನಾಗಿ ನೇಮಿಸಿದ್ದೇನೆ. ನಾನು ಕೇಳ್ತೀನಿ, ಹೆಂಗ್ ಸಿಕ್ತು ಈ ಅಧ್ಯಕ್ಷ ಪೋಸ್ಟ್? ತಗ್ಗಿಸಿಕೊಂಡಾಗ
ಇದು ತಗ್ಗಿಸುವಿಕೆಗಿರುವ ತಾಕತ್ತು. ಇನ್ನು ಮೊರ್ದೆಕೈ ಅನ್ನುವಂಥ ವ್ಯಕ್ತಿ, ಎಸ್ತೇರ್ ಅನ್ನುವಂಥ ಗ್ರಂಥದಲ್ಲಿ ಮೊರ್ದೆಕೈ ಅನ್ನುವಂಥ ಒಂದು ಭಕ್ತನ ಬಗ್ಗೆ ನೋಡ್ತೇವೆ. ಈ ಮೊರ್ದೆಕೈ ಯಾರಂದ್ರೆ ಎಸ್ತೇರಳ ಚಿಕ್ಕಪ್ಪನಾಗಿದ್ದಾನೆ. ಈ ಮೊರ್ದೆಕೈ ರಾಜನಿಗೆ ಏನೋ ಒಂದು ಸಹಾಯ ಮಾಡಿದ್ದಾನೆ. ಏನು ಸಹಾಯ ಅಂದರೆ, ತನ್ನ ರಾಜನೇ ಪ್ರಾಣ ತೆಗಿಬೇಕಂತ ಯಾರೋ ಇರುವಾಗ ಆ ರಾಜನಿಗೆ ಹೋಗಿ ಹೇಳಿದ್ದಾನೆ, ರಾಜ ಈ ರೀತಿ ನಿನ್ನ ಪ್ರಾಣ ತೆಗಿತಾ ಇದ್ದಾರಂತ. ರಾಜನಿಗೆ ಉಪಕಾರ ಮಾಡಿದ್ದಾನೆ. ರಾಜನ ಪ್ರಾಣನ ತಪ್ಪಿಸಿ ಕಾಪಾಡಿ ಉಪಕಾರ ಮಾಡಿದ್ದಾನೆ ಮೊರ್ದೆಕೈ. ಈ ಉಪಕಾರ ಮಾಡಿದ್ದಕ್ಕೆ ರಾಜನಿಗೆ ಯಾವ ರೀತಿ ಸಹಾಯ ರಾಜನಿಂದ ದೊರಕಲಿಲ್ಲ. ಇವನ ಮನಸ್ಸಲ್ಲಿ, ನಾನು ರಾಜನ ಪ್ರಾಣನೇ ಕಾಪಾಡಿದ್ದೀನಿ, ರಾಜನ ಜೀವನೇ ಕಾಪಾಡಿದ್ದೀನಿ, ಅಪಾಯದಿಂದ ದೇವರು ನಾನು ಕಾಪಾಡಿದ್ದೀನಿ, ಒಂದು ಸಣ್ಣ ಒಂದು ಹೆಲ್ಪ್ ಕೂಡ ನನಗೆ ಆಗಿಲ್ಲ ಅಂತ ರಾಜನ ಬಗ್ಗೆ ನೆಗೆಟಿವ್ ಆಗಿ ಯಾರ ಹತ್ರ ಹೋಗಿ ಒಂದು ಮಾತು ಹೇಳಿಲ್ಲ. ತಗ್ಗಿಸ್ಕೊಂಡಿದ್ದಾನೆ, ಆ ರಾಜನ ಮುಂದೆ ತಗ್ಗಿಸ್ಕೊಂಡಿದ್ದಾನೆ. ಒಂದಿನ ರಾಜನ ಜ್ಞಾಪಕ ಆಗಿದೆ, ನನ್ನ ಪ್ರಾಣನೇ ಕಾಪಾಡಿದ್ದಾನೆ ಮೊರ್ದೆಕೈ ಅವತ್ತು ವೈರಿಗಳ ಕುತಂತ್ರನ ನನ್ನ ಮುಂದೆ ಹೇಳಿಲ್ಲ ಅಂದ್ರೆ ಇವತ್ತು ನಾನು ಸಮಾಧಿ ಆಗಿರ್ತಿದ್ದೆ. ನಾನು ಅವನು ಮಾಡಿದ ಸಹಾಯಕ್ಕೆ ಏನನ್ನು ಹೆಲ್ಪ್ ಮಾಡಿದ್ನಾ ಅಂತ ಕೇಳ್ತಾನೆ. ಅಲ್ಲಿರುವಂಥ ಸೇವಕರಲ್ಲಿ ಹೇಳ್ತಾರೆ, ಏನು ಹೆಲ್ಪ್ ಮಾಡಿಲ್ಲ ಸರ್, ಕರೀರಿ ಅವನ್ನ. ಕರೆದಿದ್ದಾರೆ. ಮೊರ್ದೆಕೈ ರಾಜನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ರಾಜ ಹೇಳ್ತಾನೆ, ಮೊರ್ದೆಕೈ, ಇವತ್ತಿನಿಂದ ಈ ದೇಶಕ್ಕೆ ನೀನೇ ಪ್ರಧಾನ ಮಂತ್ರಿ. ಹೆಂಗ್ ಸಿಕ್ತು ಮೊರ್ದೆಕೈಗೆ ಪ್ರಧಾನಮಂತ್ರಿ ಸ್ಥಾನ? ತಗ್ಗಿಸಿಕೊಂಡಾಗ. ಒಂದು ಹೆಣ್ಮಗಳು ರೂತಳ್ ಅನ್ನುವಂಥ ಒಬ್ಬ ತಾಯಿ, ಒಬ್ಬ ಕೋಟ್ಯಾಧೀಶ ಬೋವಜ್ ಅಂತ, ಆ ಬೋವಜನ ಹೊಲದಲ್ಲಿ ಹೋಗಿ ಅಕ್ಕಲ್ತೇನೆ ಆರಿಸ್ಕೊಳ್ತಾ ಇದ್ದಾಳೆ, ಕೂಲಿ ಕೆಲಸ ಮಾಡ್ತಾ ಇದ್ದಾಳೆ. ಫಸ್ಟ್ನೇ ದಿನ ಹೊಲಕ್ಕೆ ಬಂದು ಕೂಲಿ ಕೆಲಸ ಮಾಡೋದು ಆ ಕೋಟ್ಯಾಧೀಶ ನೋಡಿದಾನೆ. ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಆ ತಗ್ಗಿಸುವಿಕೆ ನೋಡಿದಾನೆ. ಎರಡನೇ ದಿನ ಕೆಲಸ ಮಾಡ್ಲಿಕ್ಕೆ ಬಂದಾಗ ಆ ಹುಡುಗಿಯ ತಗ್ಗಿಸುವಿಕೆ ನೋಡಿದಾನೆ. ಮೂರನೇ ದಿನ ಕೆಲಸಕ್ಕೆ ಬಂದಾಗ ಹೊಲದಲ್ಲಿ ಮಾಡುವಂತ ತಗ್ಗಿಸುವಿಕೆ ನೋಡಿದಾನೆ. ಏನಾಯ್ತು ಗೊತ್ತಾ? ಒಂದು ದಿನ ಆ ತಗ್ಗಿಸುವಿಕೆ ಆ ರೂತಳು ಆ ಕೋಟ್ಯಾಧೀಶನಿಗೆ ಮದುವೆ ಆಗಿದ್ದಾಳೆ. ರೂತಳಿಗೆ ಕೋಟ್ಯಾಧಿಪತಿ ಜೊತೆ ಹೆಂಗ್ ಮದುವೆ ಆಯ್ತು? ತಗ್ಗಿಸಿಕೊಂಡಾಗ. ಇವಾಗ ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಇಷ್ಟಾದ್ರೆ ಆಮೇಲೆ ಹೇಳ್ಬೇಕು, ದೇವರಿಗೆ ಸ್ತೋತ್ರ. ನಿಜ, ನೀವು ತಗ್ಗಿಸ್ಕೊಳ್ಳಿ ರೆಡಿ ಆದ್ರೆ ನಿಮ್ಮ ಯಜಮಾನನ ಮನಸ್ಸು ಕರ್ರಿಗೆ, ನಿಮ್ಮ ಓನರ್ ಮನಸ್ಸು ಕರಿಗೆ, ಮೇಲಾಧಿಕಾರಿ ಮನಸ್ಸು ಕರ್ರಿಗೆ, ಆ ಯಜಮಾನ ನಿಮ್ಮನ್ನ ಮೇಲೆತ್ತುತ್ತಾನೆ. ಪ್ರಮೋಷನ್ ಕೊಟ್ಟು ಮೇಲೆತ್ತುತ್ತಾನೆ, ಅಧಿಕಾರ ಕೊಟ್ಟು ಮೇಲೆತ್ತುತ್ತಾನೆ, ಸ್ಥಾನ ಕೊಟ್ಟು ಮೇಲೆತ್ತುತ್ತಾನೆ, ಕೆಲವು ಹಣದ ಜವಾಬ್ದಾರಿಗಳನ್ನು ಕೊಟ್ಟು ಮೇಲೆತ್ತುತ್ತಾನೆ. ದೇವರಿಗೆ ಸ್ತೋತ್ರ. ಅಧಿಕಾರಿ ಮನಸ್ಸು ಕರ್ರಿಗೆ ಪ್ರಮೋಷನ್ಗಳನ್ನು ಕೊಟ್ಟು ಮೇಲೆತ್ತುತ್ತಾನೆ. ಒಂದು ಮಾತು ಹೇಳ್ತೀನಿ, ನೀವು ತೆಗೆಸ್ಕೊಳ್ಳುವಾಗ ಮೇಲಾಧಿಕಾರಿ ಮನಸ್ಸು ಕರಗಿ ನಿಮ್ಮನ್ನು ಮೇಲೆತ್ತುತ್ತಾನೆ. ಆ ಯಜಮಾನನ ಮನಸ್ಸು ಕರಗಿ ಒಳ್ಳೆ ಪೋಸ್ಟ್ಗಳಲ್ಲಿ ನಿಮ್ಮನ್ನು ಕುಂದಿರಿಸ್ತಾನೆ. ಆ ಆಫೀಸರ್ ಮನಸ್ಸು ಕರಗಿ ಆಮೇಲೆ ಪ್ರಮೋಷನ್ ಕೊಟ್ಟು ನಿಮ್ಮನ್ನು ಮೇಲೆತ್ತುತ್ತಾನೆ. ಅಧಿಕಾರಗಳನ್ನು ಕೊಟ್ಟು ನಿಮ್ಮನ್ನು ಮೇಲೆತ್ತುತ್ತಾನೆ. ಸ್ಥಾನಗಳನ್ನು ಕೊಟ್ಟು ನಿಮ್ಮನ್ನು ಮೇಲೆತ್ತುತ್ತಾನೆ. ಹಣದ ಜವಾಬ್ದಾರಿಗಳನ್ನು ಕೊಟ್ಟು ನಿಮ್ಮನ್ನು ಮೇಲೆತ್ತುತ್ತಾನೆ. ಇದು ತಗ್ಗಿಸುವಿಕೆಗಿರುವ ತಾಕತ್ತು. ಕೆಲವು ಜನ ಅಧಿಕಾರಿ ಮೇಲೆ ಬೇಜಾರಾಗ್ತಾರೆ. ಏನು ಗೊತ್ತಾ? ಎಲ್ಲ ಜವಾಬ್ದಾರಿ ಬರೀ ಅವರಿಗೆ ಕೊಡ್ತಾರೆ, ನಮಗೇನು ಕೊಡಲ್ಲ. ರಾಜಕೀಯ ವ್ಯಕ್ತಿಗಳ ಮೇಲೆ ಬೇಜಾರಾಗ್ತಾರೆ ಕೆಲವರು, ಬರೀ ಅವ್ರನ್ನೇ ಮುಂದೆ ಇಡ್ತಾರೆ, ಅವರಿಗೆ ಜವಾಬ್ದಾರಿ ಕೊಡ್ತಾರೆ, ನಮಗೇನು ಕೊಡಲ್ಲ. ಕೆಲವು ಮಕ್ಕಳು ತಂದೆ ತಾಯಿಗಳು ಬೇಜಾರಾಗ್ತಾರೆ, ಬರೇ ದೊಡ್ಡ ಮಗನಿಗೆ ಜವಾಬ್ದಾರಿ ಕೊಡ್ತಾರೆ, ದೊಡ್ಡ ಮಗ ಹೇಳ್ದಂಗೆ ಕೇಳ್ತಾರೆ, ದೊಡ್ಡ ಮಗನೇ ನಂಬ್ತಾರೆ, ನಮ್ಮನ್ನು ಯಾರು ನಂಬಲ್ಲ. ಇನ್ನು ಕೆಲವು ಮನೆಯಲ್ಲಿ ಬರೇ ಸಣ್ಣ ಮಗನೇ ನಂಬ್ತಾರೆ, ಅವನು ಹೇಳ್ದಂಗೆ ಕೇಳ್ತಾರೆ, ಅವನೇ ಜವಾಬ್ದಾರಿ ಕೊಡ್ತಾರೆ, ನಮಗೇನು ಕೊಡಲ್ಲ. ಪಾಸ್ಟ್ ಅವ್ರಿಗೆ ಎಲ್ಲ ಹೇಳ್ತಾರೆ, ಅವ್ರಿಗೆ ಜವಾಬ್ದಾರಿ ವಹಿಸ್ತಾರೆ, ಅವರೇ ಮುಂದೆ ಬಿಡ್ತಾರೆ, ಅವ್ರನ್ನೇ ನಂಬ್ತಾರೆ,
ನಮ್ಮನ್ನು ನಂಬಲ್ಲ ಅಂತ ಕೆಲವು ಸಾರಿ ಬೇಸರಿಕೆ. ಒಂದು ಮಾತು ಹೇಳ, ಅಧಿಕಾರಿ ಆಗಲಿ, ರಾಜಕೀಯ ವ್ಯಕ್ತಿ ಆಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ಪಾಸ್ಟರ್ ಆಗಲಿ, ಯಾಕೆ ಅವ್ರನ್ನ ನಂಬ್ತಾರೆ ಗೊತ್ತಾ? ಯಾಕೆ ಅವ್ರನ್ನ ಮುಂದೆ ಬಿಡ್ತಾರೆ ಗೊತ್ತಾ? ಯಾಕೆ ಅವರಿಗೆ ಜವಾಬ್ದಾರಿ ಒಪ್ಪಿಸ್ತಾರೆ ಗೊತ್ತಾ? ಅವರಲ್ಲಿ ತಗ್ಗಿಸುವಿಕೆ ಕಾಣಿಸಿದೆ, ದೀನತೆ ಕಾಣಿಸಿದೆ. ಒಂದು ಮಾತು ಹೇಳ್ತೀನಿ, ನಿಮ್ಮಲ್ಲಿ ತಗ್ಗಿಸುವಿಕೆ ಕಾಣಿಸಿದ್ರೆ, ದೀನತ್ವ ಕಾಣಿಸಿದ್ರೆ, ನೀವು ಯಾವ ಜವಾಬ್ದಾರಿ ಕೇಳೋದು ಬೇಡ. ಜವಾಬ್ದಾರಿ, ಅಧಿಕಾರ, ಸ್ಥಾನ, ಪೋಸ್ಟು, ಹಣ, ಹೆಸರು, ಕೀರ್ತಿ ನಿಮ್ಮನ್ನೇ ಹುಡುಕೊಂಬರುತ್ತೆ. ಇದು ತಗ್ಗಿಸುವಿಕೆಗಿರುವ ತಾಕತ್ತು. ಮಗನ ಮಗಳ ಸೋದರ ಸೋದರಿ ಚೆನ್ನಾಗಿ ಕೇಳಿಸ್ಕೊಡ್ರಿ. ಸಿರಿಯಾ ದೇಶದಲ್ಲಿ ಶತಾಧಿಪತಿ ನಾಮಾನನು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನಿಗೆ ಕುಷ್ಠರೋಗ ಬಂದಿದೆ. ಕುಷ್ಠರೋಗ ಬಂದಾಗ ಬಹಳ ದುಃಖದಲ್ಲಿದ್ದಾರೆ, ಬಹಳ ಬೇಜಾರಿನಲ್ಲಿದ್ದಾರೆ. ಆ ಕುಷ್ಠ ಬಂದಿದ್ದಕ್ಕೆ ಗಂಡ ಹೆಂಡತಿ ತುಂಬ ವೇದನೆಯಲ್ಲಿದ್ದಾರೆ. ಅವರಿಬ್ಬರು ಕಷ್ಟಪಡೋದು ನೋಡಿ ಆ ಮನೇಲಿ ಒಂದು ಇಸ್ರಾಯೇಲ್ ದೇಶದ ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ. ಕೆಲಸ ಮನೇಲಿ. ಈತ ದೊಡ್ಡ ವ್ಯಕ್ತಿ, ಶತಾಧಿಪತಿ, 100 ಜನಗಳ ಮೇಲೆ ಒಬ್ಬ ಸೈನ್ಯಾಧಿಕಾರಿ. ಅವ್ರು ಕಷ್ಟಪಡೋದು ನೋಡಿ, ಕುಷ್ಠರೋಗ ಬಂದು ಅವರು ವೇದನೆ ಪಡೆದು ನೋಡಿ ಈ ಹುಡುಗಿ ಸ್ವಾರ್ಥ ಹೇಳಿದಾಳೆ. ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆತನ ಮೂಲಕ ದೇವರು ಇಂತಿಂಥ ಕಾರ್ಯಗಳನ್ನು ಮಾಡಿದ್ದಾನೆ, ಇಂತಿಂಥ ಅದ್ಭುತ ಮಾಡಿದ್ದಾನೆ, ಅಂತಂಥ ಅದ್ಭುತ ಮಾಡಿದ್ದಾನೆ ಅಂತ ಇಸ್ರಾಯೇಲ್ ದೇಶದ ಹುಡುಗಿ ಸ್ವಾರ್ಥ ಹೇಳುವಾಗ, ಸ್ವಾರ್ಥ ಕೇಳಿ ನಾಮಾನನು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಎಲೀಷನ ಮನೆ ಮುಂದೆ, ಪ್ರವಾದಿಯಾದಂಥ ಎಲೀಷನ ಮನೆ ಮುಂದೆ ನಿಂತ್ಕೊಂಡಿದ್ದಾನೆ. ಕೇಳಬೇಕು, ವೆರಿ ಇಂಟ್ರೆಸ್ಟ್, ಕೇಳಬೇಕು. ಮನೆ ಮುಂದೆ ನಿಂತ್ಕೊಂಡು ಆ ಶತಾಧಿಪತಿ ನಾಮಾನನ ಸೇವಕನು ಬಾಗಿಲು ಬಡಿದು, ಅಯ್ಯ ಸೇವಕರೇ, ನಾವು ಸಿರಿಯಾ ದೇಶದಿಂದ ಬಂದಿದ್ದೀವಿ. ಸಿರಿಯಾ ದೇಶದ ಶತಾಧಿಪತಿ ನಾಮಾನನು ಬಂದಿದ್ದಾನೆ. ಅಯ್ಯ, ನಮ್ಮ ಯಜಮಾನನಿಗೆ ಕುಷ್ಠರೋಗ ಬಂದಿದೆ, ಯಾರೋ ಅಡ್ರೆಸ್ ಕೊಟ್ಟರು, ನಿಮ್ಮ ಹತ್ರ ಬಂದಿದ್ದೀವಿ, ಬಂದು ವಾಸಿ ಮಾಡ್ರಿ ಅಂತ ಕೇಳಿದಾನೆ. ಹಾಗೆ ಎಲೀಷನ ಕೇಳಿಸ್ಕೊಂಡು ಏನು ಮಾಡಬೇಕಾಗಿತ್ತು? ಹೊರಗಡೆ ಬಂದು ಮಾತಾಡಿಸಿ, ಎದುರುಬೇಡ್ರಿ, ಪ್ರೇಯರ್ ಮಾಡ್ತೀನಿ ನಾನು, ಧೈರ್ಯವಾಗಿರ್ರಿ, ನೀವು ಚೆನ್ನಾಗಾಗ್ತೀರಂತೇಳಿ ಪ್ರೇಯರ್ ಮಾಡಬೇಕಾಗಿತ್ತು. ಹಾಗೆ ಮಾಡಲಿಲ್ಲ. ಹೊರಗೂ ಬರದೆ, ಮಾತು ಆಡಿಸ್ದೆ, ವಿಶ್ ಕೂಡ ಮಾಡಿದೆ. ಮನೆ ಒಳಗಿಲಿಂದಲೇ ನಾಮಾನ ಹೋಗಿ ಯೋರ್ದನ್ ನದಿಯಲ್ಲಿ 7 ಸಾರಿ ಮುಳುಗಿ ಎದ್ದೇಳು, ನಿನ್ನ ರೋಗ ವಾಸಿಯಾಗುತ್ತೆ ಅಂದ. ನನ್ನ ಪ್ರಶ್ನೆ ಇವಾಗ, ಯಾಕೆ ಎಲೀಷಾ, ನನ್ನ ಪ್ರಶ್ನೆ, ಎಲೀಷಾ ಹೊರಗಡೆ ಹೋಗಿ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರೆ ಕುಷ್ಠರೋಗ ಹೋಗ್ತಾ ಇರಲಿಲ್ವಾ? ಹೋಗ್ತಿತ್ತಾ ಇಲ್ವಾ? ಎಲೆಯ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಕುಷ್ಠರೋಗ ಹೋಗ್ತಿತ್ತಾ ಇಲ್ವಾ? ಹೋಗ್ತಿತ್ತು. ಮತ್ತೆ ಯಾಕೆ ನೀನು ಯೋರ್ದನ್ ನದಿಯಲ್ಲಿ ಮುಳುಗಂತ ಹೇಳ್ದ? ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ಈ ವ್ಯಕ್ತಿ ದೇವ್ರ ಮಾತು ಕೇಳ್ತಾನೋ ಇಲ್ವೋ, ತಗ್ಗಿಸ್ಕೊಳ್ಳುವಂಥ ಸ್ವಭಾವ ಇವನಲ್ಲಿ ಐತೋ ಇಲ್ವೋ ಟೆಸ್ಟ್ ಮಾಡಲಿಕ್ಕೆ ಯೋರ್ದನ್ ನದಿಯಲ್ಲಿ 7 ಸಾರಿ ಮುಳುಗಿ ಎದ್ದೇಳಂದ. ಆಮೇಲೆ ಅವನು ಹೋದ, 7 ಸಾರಿ ಮುಳುಗಿದ, ಎದ್ದ, ಅವನು ಕುಷ್ಠರೋಗ ಏನಾಯ್ತು? ನನ್ನ ಪ್ರಶ್ನೆ ಇವಾಗ, ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಕೇಳಿಸ್ಕೊಡ್ರಿ. 7 ಸಾರಿ ಯೋರ್ದನ್ ನದಿಯಲ್ಲಿ ಮುಳುಗಿ ಎದ್ದೇಳ ಅಂದಾಗ ನಾಮಾನನಿಗೆ ಫುಲ್ಲು ಕೋಪ ಬಂದು, ಸಿಟ್ಟು ಬಂದು, ನೀರಲ್ಲಿ ಮುಳುಗಕ್ಕೋಸ್ಕರ ನಾನು ಸಿರಿಯಾ ದೇಶದಿಂದ ಇಲ್ಲಿಗೆ ಬರಬೇಕಾಗಿತ್ತಾ? ನಮ್ಮ ದೇಶದಾಗ ನದಿಗಳು ಇರಲಿಲ್ವಾ? ನಮ್ಮ ದೇಶದಾಗ ಹಳ್ಳಗಳು ಇರಲಿಲ್ವಾ? ಇದಕ್ಕಿಂತ ದೊಡ್ಡ ದೊಡ್ಡ ನದಿಗಳು ನಮ್ಮ ದೇಶದಲ್ಲಿ ಇತ್ತು ಅಂತ ಏನು ಮಾಡ್ತಾನೆ? ಸಿಟ್ಟಾಗ್ತಾನೆ. ಪಕ್ಕದಾಗಿರುವಂಥ ಸೇವಕ ಹೇಳ್ತಾನೆ, ಅಯ್ಯ, ಯಾಕೆ ಸಿಟ್ಟಾಗ್ತೀರಿ? ಪ್ರವಾದಿ ಒಂದು ವೇಳೆ ದೊಡ್ಡ ಕೆಲಸ ಹೇಳಿದ್ರೆ, ಕಠಿಣವಾದ ಕೆಲಸ ಹೇಳಿದ್ರೆ ಮಾಡ್ತಿದ್ರಲ್ವಾ? ಅಂತ ದೊಡ್ಡ ಕೆಲಸ ಏನು ಹೇಳಿದ್ದಾನೆ? ಸಿಂಪಲ್ ಆಗಿ ನೀರಲ್ಲಿ ಮುಳುಗಿ ಎದ್ದೇಳಂತ ಹೇಳಿದ್ದಾನೆ. ಅದು ಮಾಡಕ್ಕೆ ಯಾಕೆ ಸಿಟ್ಟಾಗ್ತೀರಿ ಅಂತ ಸೇವಕ ಹೇಳುವಾಗ, ಹೌದಾ, ಅಷ್ಟೇ ಮಾಡ್ಲಾ? ಅಷ್ಟು ಮಾಡ್ರಿ ಅಂದಿದ್ದಾನೆ. ಚೆನ್ನಾಗಿ ಕೇಳ್ರಿ. ಅವಾಗ ಹೋಗಿ ಯೋರ್ದನ್ ನದಿಯಲ್ಲಿ ಮುಳುಗ್ತಾನೆ. ಅವನಿಗೇನಾಗುತ್ತೆ? ಸ್ವಸ್ಥ ಆಗುತ್ತೆ, ಗುಣ ಆಗುತ್ತೆ.
ಇವತ್ತೊಂದು ಮಾತು ಹೇಳ್ತೇನೆ. ಇವತ್ತು ಕೂಡ ನೀವು ಅನೇಕರ ಅನಾರೋಗ್ಯದಲ್ಲಿ ಬಂದಿರ್ಬೋದು, ಕಾಯಿಲೆಗಳಲ್ಲಿ ಬಂದಿರ್ಬೋದು, ಮಾಟಮಂತ್ರ ಸಮಸ್ಯೆಗಳಲ್ಲಿ ಬಂದಿರ್ಬೋದು, ದೆವ್ವಗಳ ಕಾಟದಲ್ಲಿ ಬಂದಿರ್ಬೋದು, ತೀರದ ವ್ಯಾಧಿಗಳಲ್ಲಿ ಬಂದಿರ್ಬೋದು. ಎಷ್ಟು ಆಸ್ಪತ್ರೆಗೆ ತಿರುಗಿದ್ರೂ ಗುಣ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಎಷ್ಟು ಮೆಡಿಷನ್ ತಗೊಂಡ್ರು ಕೂಡ ನನಗೆ ವಾಸಿ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ರೋಗ ಕಡಿಮೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ದೇವ್ರು ಯಾಕೆ ನನ್ನ ಮುಟ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ದೇವ್ರು ಯಾಕೆ ಹಿಂಗೆ ನಮ್ಮನ್ನು ಸತಾಯಿಸ್ತಾನಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ದೇವ್ರು ಯಾಕೆ ನಿಮ್ಮನ್ನು ಕಾಯಿಸ್ತಾನಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ದೇವ್ರು ಯಾಕೆ ಸತಾಯಿಸ್ತಾನೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ದೇವ್ರು ಯಾಕೆ ನಿಮ್ಮನ್ನು ಕಾಯಿಸ್ತಾನೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದೊಂದು ಸಾರಿ ನಿಮ್ಮನ್ನು ಅಲ್ಲಿ ಸುತ್ತಿಸ್ತಾನೆ, ಇಲ್ಲಿ ಸುತ್ತಿಸ್ತಾನೆ, ಅಲ್ಲಿ ಸುತ್ತಿಸ್ತಾನೆ, ಇಲ್ಲಿ ಸುತ್ತಿಸ್ತಾನೆ. ನೀವು ತುಂಬಾ ಸುತ್ತುತ್ತೀರಿ. ಯಾಕೆ ಆ ರೀತಿ ಸುತ್ತಿಸ್ತಾನೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದೊಂದು ಸಾರಿ ಆ ಆಸ್ಪತ್ರೆ, ಈ ಆಸ್ಪತ್ರೆ, ಆ ಡಾಕ್ಟ್ರು, ಈ ಡಾಕ್ಟ್ರ್ ಅಂತ ನೀವು ಸುತ್ತುತ್ತೀರಿ. ಯಾಕೆ ಅಷ್ಟು ಸುತ್ತಿದ್ರು ಕೂಡ ನಿಮಗೆ ಬಿಡುಗಡೆ ಆಗಲ್ಲ? ಯಾಕೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದೊಂದು ಸಾರಿ ನಿಮ್ಮ ಕೈಯಾಗಿರೋ ಹಣ ಎಲ್ಲ ಖಾಲಿ ಆಗೋ ಥರ ಮಾಡ್ತಾನೆ. ಯಾಕೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದೊಂದು ಸಾರಿ ಪಾಸ್ಟ್ರು ಪ್ರಾರ್ಥನೆ ಮಾಡಿದ್ರು ನಿಮಗೆ ಗುಣ ಆಗಲ್ಲ. ಯಾಕೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದೊಂದು ಸಾರಿ ನೀವೇನ್ ಪ್ರಯತ್ನ ಮಾಡಿದ್ರು ಕೂಡ ಯಾವ ಕೆಲಸಗಳಾಗಲ್ಲ. ಯಾಕೆ ಗೊತ್ತಾ? ನಿಮ್ಮಲ್ಲಿ ತಗ್ಗಿಸುವಿಕೆ ಬರಬೇಕಂತ. ಒಂದು ಮಾತು ಹೇಳ್ಬಿಡ್ತೀನಿ, ನೀವು ತಗ್ಗಿಸಿಕೊಳ್ಳಿಕ್ಕೆ ತೀರ್ಮಾನಿಸುವ ಮರುಕ್ಷಣದಲ್ಲೇ ಕುಷ್ಠ ರೋಗಿ ನಾಮಾನನನ್ನ ಸ್ವಸ್ಥಪಡಿಸಿದ ದೇವರು. ನೀವು ತಗ್ಗಿಸಿಕೊಂಡ ಕ್ಷಣದಲ್ಲೇ ಆತನ ಹಸ್ತ ನಿಮ್ಮ ಮೇಲೆ ಬಂದು, ಆತನ ಶಕ್ತಿ ನಿಮ್ಮ ಮೇಲೆ ಬಂದು, ಆತನ ಪವರ್ ನಿಮ್ಮ ಮೇಲೆ ಬಂದು ನಾಮಾನನ ಸ್ವಸ್ಥಪಡಿಸಿದ ರೀತಿಯಲ್ಲಿ ನಿಮ್ಮನ್ನು ಕೂಡ ದೇವರು ಸ್ವಸ್ಥಪಡಿಸ್ತಾರೆ. ಚೆನ್ನಾಗಿ ಹೇಳ್ರಿ, ಚೆನ್ನಾಗಿ ಹೇಳ್ರಿ. ನೀವೊಂದು ಪ್ರಶ್ನೆ ಬರ್ಬೋದು ಇವಾಗ. ಈ ನಾಮಾನನ ಸ್ಟೋರಿ ಕೇಳಿ ಒಂದು ಪ್ರಶ್ನೆ ಬರ್ಬೋದು. ಏನು ಸರ್, ದೇವರು ತಿರುಗಾಡಿಸಿ ಅಲೆದಾಡಿಸಿ ಸುತ್ತಾಡಿಸಿ ಸತಾಯಿಸಿ ಕಾಯಿಸಿ ಮುಳುಗಿಸಿ ಎಬ್ಬಿಸಿ ವಾಸಿ ಮಾಡದ? ಯಾಕೆ ದೇವರು ಒಂದೇ ಸಾರಿ ಮುಟ್ಟಕ್ಕಾಗಲ್ವಾ? ಒಂದೇ ಸಾರಿ ವಾಸಿ ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳ್ಬೋದು. ದೇವರು ಒಂದೇ ಸಾರಿ ಮುಟ್ಟೋದು ದೇವ್ರಿಗೆ ಗೊತ್ತು. ಕೇಳು, ಕುಷ್ಠರೋಗಿ ಬಂದ, ಮೊಣಕಾಲಕ್ಕೆ ಅಪ್ಪ ನನ್ನ ಸ್ವಸ್ಥ ಮಾಡಂದ. ದೇವರು ಸತಾಯಿಸಿದ್ನ, ತಿರುಗಾಡಿಸಿದ್ನ, ಸುತ್ತಾಡಿಸಿದ್ನ, ಯೋರ್ದನ್ ಮುಳುಗಿ ಎದ್ದಾಳದ್ನ? ಒಂದೇ ಸಾರಿ ಸ್ವಸ್ಥ ಮಾಡಿದಾನೆ. 38 ವರ್ಷದ ಪಾರ್ಶ್ವವಾಯು ರೋಗಿ ಕಾಲಿಲ್ದೆ ಬಿದ್ದಾಗ ಒಂದೇ ಸಾರಿ ಸ್ವಸ್ಥ ಮಾಡಿ ಎಬ್ಬಿಸಿದಾನೆ. ಮತ್ತೆ ಯಾಕಿಲ್ಲಿ ಸತಾಯಿಸ್ತಾನೆ? ಯಾಕಿಲ್ಲಿ ಸುತ್ತಾಡಿಸ್ತಾನೆ? ಯಾಕಿಲ್ಲಿ ತಿರುಗಾಡಿಸ್ತಾನೆ? ಯಾಕಿಲ್ಲಿ ಅಲ್ದಾಡಿಸ್ತಾನೆ? ಕೇಳ್ರಿ, ದೇವರು ಒಂದೇ ಸಾರಿ ವಾಸಿ ಮಾಡೋದು ಸೇವೆ ಕೇವಲ ತಗ್ಗಿಸ್ಕೊಳ್ಳೋರಿಗೆ ಮಾತ್ರ. ತಗ್ಗಿಸ್ಕೊಳ್ಳೋರಿಗೆ, ಈ ಗರ್ವಿಷ್ಠರಿಗೆ, ಈ ಅಹಂಕಾರಿಗಳಿಗೆ, ಈ ಜಂಬ ಪಡೋರಿಗೆ, ಈ ಅಹಂಕಾರ ಪಡೋರಿಗೆ ಅವ್ರನ್ನ ಸ್ವಸ್ಥ ಮಾಡ್ತಾನಿಲ್ಲ ಅಂತಲ್ಲ, ಅವ್ರನ್ನ ಯಾವ ಸ್ಟೈಲಲ್ಲಿ ಸ್ವಸ್ಥ ಮಾಡ್ತಾನಂದ್ರೆ ತಿರುಗಾಡಿಸಿ ಓಡಾಡಿಸಿ ಅಡ್ಡಾಡಿಸಿ ಕಾಯಿಸಿ ಸತಾಯಿಸಿ ಮುಳುಗಿಸಿ ಎಬ್ಬಿಸಿ ಸ್ವಸ್ಥ ಮಾಡ್ತಾನೆ. ಒಂದು ಮಾತು ಹೇಳ್ತೀನಿ, ಈ ಶತಾಧಿಪತಿಯಿಂದ ಹೋಗಿ ಯೋರ್ದನ್ ನದಿಯಲ್ಲಿ ಒಂದು ನಿಮಿಷ ನಾಮನ್ ಬಂದಾಗ ಎಲಿಷ ಬಂದು ಕಣ್ಣ ಮಾತಾಡಿಸಿದ್ನ, ಪ್ರೇಯರನ್ನ ಮಾಡಿದ್ನ, ಕೈಯನ್ನ ಮೇಲೆ ಇಟ್ನ. ಆತನ ಪ್ರೇಯರ್ ಹೆಂಗೈತೆ ಹೇಳ್ರಿ?
ಹೋಗೋ ಯೋರ್ದಾನ ಮುಳುಗೋ ಎದ್ದಾಳು. ಹೆಂಗ್ ಕಾಣಿಸ್ತಾ ಇದೆ? ಬೇಕಾಬಿಟ್ಟಿ ಕಾಣಿಸ್ತಾ ಇದೆ. ಕರೆಕ್ಟಾ? ಒಂದು ಮಾತು ಹೇಳ, ತಗ್ಗಿಸಿ ಅವನಂತಾನೆ ಕೇಳ್ರಿ, ನಾನು ಅನ್ಕೊಂಡಿದ್ದೆ ಪಾಸ್ಟ್ರ್ ಎಲೀಷಾ ಬಂದು ನನ್ನ ಮೇಲೆ ಎಣ್ಣೆ ಸುರಿದು ನನ್ನ ಮೈಯೆಲ್ಲ ಸೌರಿ ಹಚ್ಚಿ ಪ್ರೇಯರ್ ಮಾಡ್ತಾನೆ ಅನ್ಕೊಂಡಿದ್ದೆ. ಕರೆಕ್ಟು. ಅದು ಎಲ್ಲರಿಗೆ 2 ಟೈಪ್ ಪ್ರಾರ್ಥನೆ ಇದೆ ಪಾಸ್ಟ್ರ್ ಹತ್ರ. ಒಂದು ಟೈಪು ಗರ್ವಿಷ್ಠರು ಯಾವ ಥರ ಪ್ರಾರ್ಥನೆ ಗೊತ್ತಾ ದೇವ್ರು ಮಾಡೋದು? ಬೇಕಾಬಿಟ್ಟಿ ಸುತ್ತಾಡಿಸಿ. ಅದೇ ಕರೆಕ್ಟ್ ಅವರಿಗೆ, ಅದೇ ಕರೆಕ್ಟ್ ಅವರಿಗೆ. ಸತಾಯಿಸಿ ಎಲ್ಲಿಂದ ಬಂದ ಶತಾಧಿಪತಿ? ಎಲ್ಲಿಂದ ಬಂದ ಶತಾಧಿಪತಿ? ಸಿರಿಯಾ ದೇಶದಿಂದ ಸುತ್ತಾಡ್ಕೊಂಡು ಅಲೆದಾಡ್ಕೊಂಡು, ಅದು ಡೈರೆಕ್ಟ್ ಪಾಸ್ಟರ್ ಮನೆಗೆ ಹೋಗಿಲ್ಲ, ರಾಜನ ಮನೆಗೆ ಹೋಗ್ಯಾನ, ನೀವು ನನ್ನ ಗುಣಪಡಿಸ್ರು ಅಂತ. ಅವನು ರಾಜನ ಮೆಂಟಲ್ ಆಗಿ ನಾನೇನು ಡಾಕ್ಟ್ರಾ ಏನು ತಲೆಗೆಲೆ ಕಟ್ಟತ್ತಾ, ಹೋಗ ಯಾಕಡಂದನ. ಸುತ್ತಾಡಿಸಿ ಅಲ್ದಾಡಿಸಿ ತಿರುಗಾಡಿಸಿ ದಣಿಸಿ. ಒಂದು ಮಾತು ಹೇಳ್ತೀನಿ, ಯಾಕೆ ಈ ರೀತಿ ಮಾಡ್ತಾನೆ? ಒಂದು ಮಾತು ಹೇಳ್ತೀನಿ. ಈಗ ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ ಹೋದರೆ 2 ರೀತಿ ಸೇವೆ ಇದೆ. ನೀವು ಹೋಗಿ, ಸಾರ್ ನಮ್ದೊಂದು ಕೆಲಸ ಐತಿ ಮಾಡಿಕೊಡ್ಬೇಕು, ನೀವು ಹೋಗಿರ್ತೀರಿ. ಒಂದು ರಾಜಕೀಯ ವ್ಯಕ್ತಿ ಹತ್ರ ಕೆಲಸ ಆಗಬೇಕು. ನೀವು ಗರ್ವದಿಂದ ಹೋಗಿ ರಫ್ ಅಂಡ್ ಟಫ್ ಆಗಿ ಮಾತಾಡಿ, ಏನ್ರಿ ಯಾಕ್ರಿ ನಮ್ಮ ಕೆಲಸ ಮಾಡಿಕೊಡಲ್ಲ, ನಮ್ಮ ಕೆಲಸ ಮಾಡಿಕೊಡ್ರಿ, ಇಲ್ಲ ಅಂದ್ರೆ ನಾನು ಮುಂದೆ ಹೋಗ್ತೀನಿ ರೀ, ಅಲ್ಲಿಗೆ ಹೋಗ್ತೀನಿ ರೀ ಅಂದರೆ ರಾಜಕೀಯ ವ್ಯಕ್ತಿ ನಿಮ್ಮ ಮುಖ ಕೂಡ ನೋಡಲ್ಲ, ನೀವು ಹೇಳಿದ ಏನು ಕೂಡ ಕೇಳಿಸ್ಕೊಳ್ಳಲ್ಲ. ಅದೇ ರೀತಿ ನೀವು, ಸಾರ್ ನೋಡಿ ಸಾರ್, ಈ ಕೆಲಸ ಮಾಡಿದ್ರೆ ನಮಗೊಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಸಾರ್, ದೊಡ್ಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸಾರ್, ಈ ಕೆಲಸ ಮಾಡಿಕೊಟ್ರೆ ನಾವು ಯಾವತ್ತೂ ನಿಮ್ಮ ನೆನೆಸ್ತೀವಿ ಸಾರ್ ಅಂದರೆ, ಅದೇ ರಾಜಕೀಯ ವ್ಯಕ್ತಿ ಹೇಳ್ತಾನೆ, ಅಣ್ಣ ಗುರುವಾರ ಬಂದ್ಬಿಡೋಗೋಣ, ಸೋಮವಾರ ಬಂದ್ಬಿಡೋಗೋಣ, ನಿನ್ನ ಕೆಲಸ ಮಾಡಿ ಮುಗಿಸ್ತೀನಣ್ಣ. ತಗ್ಗಿಸ್ಕೊಂಡು ಹೋದ್ರೆ ಒಂದು ರೀತಿ ಸೇವೆ, ರಫ್ ಅಂಡ್ ಟಫ್ ಆಗಿ ಹೋದ್ರೆ ಒಂದು ರೀತಿ ಸೇವೆ. ಅದೇ ರೀತಿ ಒಂದು ಆಫೀಸರ್ ಹತ್ರ ಹೋಗಿರ್ತೀರಿ, ಒಂದು ಸರ್ಕಾರಿ ಅಧಿಕಾರಿ ಹತ್ರ ಹೋಗಿರ್ತೀರಿ, ಹೋಗಿ ನೀವು ಜೋರು ಮಾಡಿದ್ರೆ, ನೀವು ಗದರಿಸಿದ್ರೆ, ನೀವು ಬೈದ್ರೆ ಅವನೇನು ಮಾಡ್ತಾನೆ ಗೊತ್ತಾ? ನೀವು ಗರ್ವ ತೋರಿಸಿದ್ರೆ, ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ, ಸಾರಿಲ್ಲ, ಮುಂದಿನ ವಾರ ಹೋಗು, ನೋಡ್ತೀನಿ ಹೋಗು, ಮಾಡ್ತೀನಿ ಹೋಗು ಅಂತಾನೆ. ಹೆಂಗೋದ್ರೆ? ಗರ್ವದಿಂದ ಹೋದ್ರೆ. ಅದೇ ನೀವು ತಗ್ಸ್ಕೊಂಡೋಗಿ, ಸಾರ್ ಈ ಕೆಲಸ ಮಾಡಿಕೊಟ್ರೆ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸಾರ್, ಈ ಕೆಲಸ ಮಾಡಿಕೊಟ್ರೆ ಇಡೀ ನಾವು ಕುಟುಂಬದವ್ರು ನಿಮ್ಮನ್ನು ನೆನೆಸ್ತೀವಿ ಸಾರ್, ದಯಮಾಡಿ ಈ ಕೆಲಸ ಮಾಡಿಕೊಡಂದ್ರೆ ಆ ಅಧಿಕಾರಿ ಹೇಳ್ತಾನೆ, ಅಕ್ಕ ಬೆಳಿಗ್ಗೆ ಬಾ ಹೋಗು, ಅಣ್ಣ ನಾಳೆ ಬರೋಷ್ಟೊತ್ತಿಗೆ ನಿನ್ನ ಕೆಲಸ ಮುಗಿಸ್ತೀನಿ ಹೋಗು. ಅಧಿಕಾರಿ ಹತ್ರ ಎಂಥ ಸೇವೆ? ಗರ್ವದಿಂದ ಹೋದರೆ ಒಂದು ರೀತಿ ಸೇವೆ, ಅಲ್ಲಿಗೆ ನಾವು ಹೋಗೋದು ಬೇಡ. ಇವಾಗ ನಿಮ್ಮ ಹೆಂಡ್ತಿದಾಳ ಅನ್ಕೊಳ್ರಿ, ನಿಮ್ಮ ಹೆಂಡ್ತಿ ಹತ್ರ 2 ರೀತಿ ಸೇವೆ. ನೀನು ಹೋಗಿ ಜೋರಾಗಿ ದಬಾಯಿಸಿದ್ರೆ, ಏನೇ ಯಾಕೆ ಹೆಂಗೆ ಮಾಡ್ತೀಯಾ, ಜೋರಾಗಿ ನೀವು ಬೈದ್ರೆ, ಜೋರಾಗಿ ನೀವು ಗದರಿಸಿದ್ರೆ, ಟೀನ ತಗೊಂಬಂದು ನಿಧಾನವಾಗಿ ಕೊಡಲ್ಲ, ಟೀನ ತಗೊಂಬ ಹಂಗೆ ಕುಕ್ಕಿ ಕುಡಿದು ಸಾಯಿ ಅಂತಾಳೆ ಇಲ್ಲ. ಪ್ಲೇಟ್ ತಗೊಂಬಂದು ಸಮಾಧಾನ ಇಡಲ್ಲ, ಎತ್ತಿ ಬಿಸಾಕ್ತಾಳೆ, ಅರ್ಧ ಅನ್ನ ಕೆಳಗೆ ಚೆಲ್ಲಿ ಹೋಗ್ತದೆ. ಸಾಯಂಕಾಲ ಮನೆಗೆ ಬಂದು ಜೋರ್ ದಬಾಯಿಸ್ತಾ ಹರಿಸ್ತಾ ಕಿರಿಸ್ತಾ ಮಾಡಿದ್ರೆ, ಟೀ ಮಾಡಂದ್ರೆ ಸಕ್ಕರೆ ಇಲ್ಲ ಅಂತಾಳೆ, ಡಿಕಾಷನ್ ಮಾಡಂದ್ರೆ ಕಾಫಿ ಪುಡಿ ಇಲ್ಲ ಅಂತಾಳೆ, ಟೀ ಪುಡಿ ಇಲ್ಲ ಅಂತಾಳೆ. 10 ಸಾರಿ ಮಾತಾಡಿಸಿದ್ರೆ 1 ಸಾರಿ ಮಾತಾಡ್ತಾಳೆ. ರಫ್ ಆಗಿ ಬಂದ್ರೆ ನಿಮ್ಮ ಹೆಂಡ್ತಿ ಒಂದು ರೀತಿ ಸೇವೆ ಮಾಡ್ತಾಳೆ, ನೈಸಾಗಿ ಬಂದ್ರೆ ಹೇಳ್ರಿ ಒಂದು ರೀತಿ ಸೇವೆ ಮಾಡ್ತಾಳೆ. ಆಲಯದಲ್ಲಿ ಕೂಡ 2 ರೀತಿ ಸೇವೆ ಇದೆ. ನೀವು ಪಾಸ್ಟರ್ ಬಂದು, ಯಾಕ್ರಿ ನಮ್ಮೂರಿಗೆ ಬರಲ್ಲ,
ಯಾಕ್ರಿ ಬರೀ ಅದೇ ಊರಿಗೆ ಹೋಗ್ತೀರಾ? ಯಾಕ್ರಿ ನಮ್ಮ ನೋಡಲ್ಲ? ಯಾಕ್ರಿ ನಮ್ಮ ಪ್ರಾರ್ಥನೆ ನಮ್ಮನೆಗೆ ಪ್ರಾರ್ಥನೆ ಬರಲ್ಲ ಅಂದರೆ ಪಾಸ್ಟ್ ಅಂತಾನೆ, ನಾನು ಬಿಜಿ ಇದ್ದೀನಿ, ನಾನು ಮೀಟಿಂಗ್ ಇದೆ, ಇಲ್ಲ ಅಂದ್ರೆ ಹೇಳ್ತಾನೆ ನಾನು ಟೈಮ್ ಇಲ್ಲ, ಆಮೇಲೆ ನೋಡ್ತೀನಿ, ನಾಳೆ ನೋಡ್ತೀನಿ, ಮುಂದಿನ ವಾರ ನೋಡ್ತೀನಿ ಅಂತಾನೆ. ಅದೇ ಸಾರ್ ಪ್ರೈಸ್ ಎಲ್ಲ ಆಡ್ ಸಾರ್, ಅಕ್ಕ ಚೆನ್ನಾಗಿದ್ದಾರೆ ಸಾರ್, ಮಕ್ಕಳು ಚೆನ್ನಾಗಿದ್ದಾರೆ ಸಾರ್, ನೀವು ಪ್ರೇಯರ್ ಮಾಡಿದ್ದಕ್ಕೆ ನಾವೆಲ್ಲ ಚೆನ್ನಾಗಾಗಿದ್ದೀವಿ ಸಾರ್, ನಿಮ್ಮಿಂದಲೇ ನಾವು ಅಭಿವೃದ್ಧಿ ಆಗಿದ್ದೀವಿ ಸಾರ್, ನಿಮ್ಮಿಂದಲೇ ಇಷ್ಟು ಚೆನ್ನಾಗಾಗಿದ್ದೀವಿ ಸಾರ್. ನೀವು ಹಂಗಂದ್ರೆ ಪಾಸ್ಟರ್ ಮನಸ್ಸು ಕರಗಿ 100 ಬಿಸಿದ್ರು ಎಲ್ಲ ಪಕ್ಕಕ್ಕಿಟ್ಟು ಭಾರದಿಂದ ಕಣ್ಣೀರಿನಿಂದ ನಿಮಗೋಸ್ಕರ ಪ್ರಾರ್ಥಿಸ್ತಾನೆ. ಯಾಕೆ ಎಲಿಷಾ ಪಾಸ್ಟ್ರು ನಾಮ ನನ್ನ ಕಿವಿಯಲ್ಲಿ ಹಾಕೊಳ್ಳಿಲ್ಲ? ದೇವರಿಗೆ ಸ್ತೋತ್ರ. ಆಫೀಸಲ್ಲಿ ತಗ್ಗಿಸ್ಕೊಂಡು ಹೋದರೆ ಒಂದು ರೀತಿ ಸೇವೆ, ಗರ್ವದಿಂದ ಹೋದರೆ ಒಂದು ರೀತಿ ಸೇವೆ. ರಾಜಕೀಯ ಹತ್ರ ತಗ್ಗಿಸ್ಕೊಂಡು ಹೋದರೆ ಒಂದು ರೀತಿ ಸೇವೆ, ಗರ್ವದಿಂದ ಹೋದರೆ ಒಂದು ರೀತಿ ಸೇವೆ. ಹೆಂಡತಿ ಹತ್ರ ಗರ್ವದಿಂದ ಹೋದರೆ ಒಂದು ರೀತಿ ಸೇವೆ, ತಗ್ಗಿಸ್ಕೊಂಡು ಹೋದರೆ. ದೇವರ ಹತ್ರ ಬರುವಾಗ ಗರ್ವದಿಂದ ಬಂದರೆ ಒಂದು ರೀತಿ ಸೇವೆ, ತಗ್ಗಿಸ್ಕೊಂಡು ಹೋದರೆ ಒಂದು ರೀತಿ. ಒಂದು ನಿಮಿಷ, ಇಬ್ಬರನ್ನೂ ಮುಟ್ತಾನೆ. ಗರ್ವದಿಂದ ಬರೋರನ್ನ ಸುತ್ತಾಡಿಸಿ, ಸತಾಯಿಸಿ, ಕಾಯಿಸಿ ಮುಳುಗಿಸಿ ಎಬ್ಬಿಸಿ ಕೊನೆಗೆ ಗರ್ವ ಎಲ್ಲ ಹೋದ. ಜನ ಕೇಳ್ರಿ, 7 ಸಾರಿ ಮುಳುಗಿದಾಗ ಗೊತ್ತಾ? 1ನೇ ಸಾರಿ ಮುಳುಗಿದಾಗ ಸ್ವಲ್ಪ ಗರ್ವ ಹೋಗಿ ತಗ್ಗಿಸುವಿಕೆ ಬಂದಿದೆ. 2ನೇ ಸಾರಿ ಮುಳುಗುವಾಗ ಸ್ವಲ್ಪ ಗರ್ವ ಹೋಗಿ ತಗ್ಗಿಸುವಿಕೆ ಬಂದಿದೆ. 3ನೇ ಸಾರಿ ಮುಳುಗುವಾಗ ಸ್ವಲ್ಪ ಗರ್ವ ಹೋಗಿ ಮತ್ತೆ ಸ್ವಲ್ಪ ತಗ್ಗಿಸುವಿಕೆ ಬಂದಿದೆ. 4ನೇ ಸಾರಿ ಮುಳುಗಿ ಎದ್ದೇಳುವಾಗ 30% ಗರ್ವ ಹೋಗಿ 30% ತಗ್ಗಿಸುವಿಕೆ ಬಂದಿದೆ. 4ನೇ ಸಾರಿ ಮುಳುಗುವಾಗ 50% ಗರ್ವ ಹೋಗಿ 50% ತಗ್ಗಿಸುವಿಕೆ ಬಂದಿದೆ. 6ನೇ ಸಾರಿ ಮುಳುಗಿ ಎದ್ದೇಳುವಾಗ 70% ಗರ್ವ ಹೋಗಿ 70% ತಗ್ಗಿಸುವಿಕೆ ಬಂದಿದೆ. 7ನೇ ಸಾರಿ ಮುಳುಗಿ ಎದ್ದೇಳುವಾಗ 100% ಗರ್ವ ಹೋಗಿ 100% ತಗ್ಗಿಸುವಿಕೆ ಬಂದಿದೆ. ಆಗ ದೇವರು ನಾಮಾನನನ್ನು ಮುಟ್ಟಿದ್ದಾನೆ. ಕೆಲವರು ಅಂತಿರಲ್ಲ, ಅಯ್ಯೋ ಚೆನ್ನಾಗಿ ಕೇಳ್ರಿ, ಎಲೀಷಾ ಕೆಲವ್ರ ಹತ್ರ ಕೂತ್ಕೊಂಡು ಕಷ್ಟ ಸುಖ ಎಲ್ಲ ಕೇಳಿ ಪ್ರಾರ್ಥನೆ ಮಾಡ್ಯಾನ. ನಿನಗೆ ಮಾತ್ರ ಕಷ್ಟ ಕೇಳಿಲ್ಲ, ಸುಖ ಕೇಳಿಲ್ಲ, ಕೂತ್ಕೊಂಡಿಲ್ಲ, ಏನು ಮಾಡಿಲ್ಲ. ಯಾಕೆ? ಆಮೇನ್. ಗರ್ವಿಷ್ಠರಿಗೆ ಯಾವ ಪ್ರಾರ್ಥನೆ ಕರೆಕ್ಟು? ತಗ್ಗಿಸ್ಕೊಳ್ಳೋರಿಗೆ ಆದರೆ ಕೂತ್ಕೊಂಡು ಚೆನ್ನಾಗಿದ್ದೀಯಮ್ಮ, ಬ್ರದರ್ ಚೆನ್ನಾಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾರ, ಮಕ್ಕಳು ಚೆನ್ನಾಗಿದ್ದಾರ, ಹೆದರಬೇಡ್ರಿ, ಚಿಂತೆ ಮಾಡಬೇಡ್ರಿ, ಪ್ರೇಯರ್ ಮಾಡ್ತೀವಿ, ಕೂತ್ಕೊಂಡು ಅರ್ಧ ಗಂಟೆ 1 ಗಂಟೆ ಪ್ರೇಯರ್ ಮಾಡಿ ಕಳಿಸ್ತಾರೆ. ಅದು ತಗ್ಗಿಸ್ಕೊಳ್ಳೋರಿಗೆ ಕರೆಕ್ಟ್. ಗರ್ವಿಷ್ಠರಿಗೆ ಆಮೇಲೆ ಗರ್ವಿಷ್ಠರಿಗೆ ಹೆಂಗೆ ಪ್ರೇಯರ್ ಮಾಡಬೇಕು? ಸುತ್ತಾಡಿಸಿ, ತಿರುಗಾಡಿಸಿ, ಸತಾಯಿಸಿ, ಕಾಯಿಸಿ, ಹಂಗೆ ಮಾಡ್ಬೇಕಲ್ಲ ಹೇಳ್ರಿ. ನಾನು ಹಂಗೆ ಮಾಡ್ಬೇಕಲ್ಲ ಹೇಳ್ರಿ.